ಟಿಫನ್ಗೆ ಅಂತೇಳಿ ಲೆಮನ್ ರೈಸ್ ಮತ್ತು ಚಟ್ನಿ ಸೂಪರಾಗಿತ್ತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಸಂಡೇ, ಬೆಳಗ್ಗೆ ಈಗ ಆಗಲೇ 8:30, ಈಗ 8:30ಇಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಈಚೆ ರಂಗೋಲಿ ಹಾಕಿ ಮನೆ ನೆಲ ಎಲ್ಲ ಒರೆಸಿ ಆಯಿತು. ಈಗ ಟಿಫನ್ ಮಾಡ್ತಾಯಿದ್ದೀನಿ. ಅನ್ನ ಆಗಿದೆ. ಈಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಗೊಜ್ಜನ್ನ ಒಗ್ಗರಣೆ ಮಾಡಬೇಕು. ಈರುಳ್ಳಿ ಎಲ್ಲ ಕಟ್ ಮಾಡ್ಕೋತಾ ಇದೆ. ಹಾಗೆ ಮಗನಿಗೆ ಅಂತೇಳಿ ನೂಡಲ್ಸು ಕೇಳ್ದೆ, ಅದಕ್ಕೋಸ್ಕರ ನೂಡಲ್ಸ್ ಇಲ್ಲಿ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಹಾಗೆ ಇವತ್ತು ಸಂಡೇ ನಮ್ಮ ದಿನ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆ ಡೈಲಿ ವ್ಲಾಗ್ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಡೈಲಿ ವ್ಲಾಗ್ ಮಾಡಿದ್ರೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೂ ಟ್ರೈ ಮಾಡ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ನನ್ನ ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಈಗ ನೂಡಲ್ಸ್ ಆಗ್ತಿದೆ. ಈಗ ಚಿತ್ರಾನ್ನ ಒಗ್ಗರಣೆ ಮಾಡಬೇಕು. ಈಗ ಚಿತ್ರಾನ್ನಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಸಿಂಪಲಾಗಿ ಕ್ವಿಕ್ಕಾಗಿ ಆಗುವಂಥ ಚಿತ್ರಾನ್ನ ಮಾಡ್ಕೊತಾ ಇರೋದು ಲೆಮನ್ ರೈಸು. ಈಗ ಒಂದು ಬಾಣಲೆ ಇಟ್ಕೊಂಡು 4ರಿಂದ 5 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದಾದಮೇಲೆ ಕಡಲೆಬೀಜ ಮತ್ತು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಎಲ್ಲ ಏನೂ ಹಾಕ್ಕೊಂಡಿಲ್ಲ. ಹಾಗೆ ಇವೆರಡು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಹಾಕಿ, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕಿ, ಕರಿಬೇವು ಸೊಪ್ಪು ಈಗ ಹಾಕೋತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು, ಹಾಗೆ ಅರಿಶಿನ ಪುಡಿ ಹಾಕಿ ಇನ್ನೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯಿತು. ಕೊನೆಯಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ, ಅದು ಸ್ವಲ್ಪ ತಣ್ಣಗಾದಮೇಲೆ ಅದಕ್ಕೆ ನಿಂಬೆಹಣ್ಣು ರಸ ಹಾಕ್ಕೊಳ್ಳೋದು ಅಷ್ಟೇ. ಬಿಸಿ ಬಿಸಿ ಅನ್ನಕ್ಕೆ ಈ ಗೊಜ್ಜು ಸೂಪರಾಗಿರುತ್ತೆ. ಅದ್ರ ಜೊತೆಗೆ ಕಾಯಿ ಚಟ್ನಿನೋ ಇಲ್ಲ ಕಡಲೆಬೀಜ ಚಟ್ನಿನೋ ಮಾಡ್ಕೊಂಡ್ರೆ ಸೂಪರ್ ಕಾಂಬಿನೇಷನು. ನಮ್ಮನೇಲಿ ಇವತ್ತು ಟಿಫನ್ಗೆ ಅಂತೇಳಿ ಲೆಮನ್ ರೈಸ್ ಮತ್ತು ಚಟ್ನಿ ಸೂಪರಾಗಿತ್ತು. ನಿಮಗೂ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ. ಈಗ ಟಿಫನ್ ಆಯಿತು. ಚಿತ್ರಾನ್ನ, ಚಟ್ನಿ ಮಾಡಿದೆ, ಮಕ್ಳಿಗೆ ನೂಡಲ್ಸ್ ಮಾಡಿಕೊಟ್ಟಿದ್ದೆ. ಈಗ ಮಗಳು ಡ್ಯಾನ್ಸ್ ಐತೆ ಇವತ್ತು ಸಂಡೇ, ಅದು ಕಾಂಪಿಟೇಷನು. ನೆನ್ನೆ ರೈಟಿಂಗು ಏನಿದ್ದು ಹ್ಯಾಂಡ್ ರೈಟಿಂಗು ಮತ್ತು ಸಂಗೀತ, ಪಿಕ್ ಆ್ಯಂಡ್ ಸ್ಪೀಚು ಇದೆಲ್ಲ ಇತ್ತು. ಕಾಂಪಿಟೇಷನ್ ಇತ್ತು ನೆನ್ನೆ. ಇವತ್ತು ಭರತನಾಟ್ಯಮು, ಹಾಗೆ ವೆಸ್ಟರ್ನು, ಸೋಲೋ ಡ್ಯಾನ್ಸು ಎಲ್ಲ ಐತೆ. ಅದಕ್ಕೆ ಇವತ್ತು ನಮ್ಮ ತೇಜಸ್ವಿನಿ ಅವರು ಭರತನಾಟ್ಯಂ ಗ್ರೂಪ್ ಡ್ಯಾನ್ಸು ಮತ್ತು ವೆಸ್ಟರ್ನ್ ಗ್ರೂಪ್ ಡ್ಯಾನ್ಸ್ ಹೇಳಿದ್ದಾರೆ. ನೋಡೋಣ ಏನು ತೊಗೊಬರ್ತಾರೆ, ಪ್ರೈಸ್ ತೊಗೊಬರ್ತಾರಾ ಏನು ಗೊತ್ತಿಲ್ಲ. ಹ್ಯಾಂಡ್ ರೈಟಿಂಗಲ್ಲಿ ಕನ್ಫರ್ಮ್ ಐತೆ, ತರ್ತೀನಿ ಅಂತ ಕಾನ್ಫಿಡೆನ್ಸ್ ಐತೆ. ನೋಡೋಣ. ಈಗ ಅವಳಿಗೆ ಫೋನ್ ಬೇಕಂತೆ, ಫೋನ್ ಕಳಿಸ್ತೀನಿ. ಆಗಲೇ 2 ಸಲ ರಿಪೇರಿ ಮಾಡಿದರು ಮೇಡಮ್ ಅವರು. ರಾತ್ರಿನೂ ಆಗಿತ್ತು. ಒಂದು 10 ಗಂಟೆ ಮೇಲೆ ಎಲ್ಲ ಕೆಲಸ ಮುಗಿಸಿ ಇನ್ನೇನೆಲ್ಲ ಆಯಿತು. ಪಾತ್ರೆ ತೊಳೆದು ಪೂಜೆ ಮಾಡಿ ಹೊರಡಬೇಕು. ನಾವು ಒಂದು 10:30, 11 ಗಂಟೆ ಅಷ್ಟರಲ್ಲಿ ಹೊರಡ್ತೀವಿ. ಈಗ ಫೋನು ತೇಜು ತಗೊಂಡೋಗ್ತಾರೆ, ಅಲ್ಲಿ ವಿಡಿಯೋ ಮಾಡ್ಕೋತಾರಂತೆ. ನೋಡೋಣ, ಅವ್ರು ಪ್ರಾಕ್ಟೀಸ್ ಆಯ್ತಂತೆ, ಅದಕ್ಕೋಸ್ಕರ ಫೋನ್ ಕಳಿಸ್ಬೇಕು. ಅವಳು ಒಂದು ವಾರದಿಂದ ಫೋನ್ ತೊಗೊಂಡೋಗಿ ನಾನು ವೀಡಿಯೋಸ್ ಮಾಡೋಕ್ಕಾಗ್ತಿರಲಿಲ್ಲ. ಹಾಗೆ ಫೋನ್ ರಿಪೇರಿ ಬಂದಿತ್ತು.
ಈಗ ಮನೆಗೆ ಬಂದ್ವಿ. ಟೈಮ್ ಆಗಲೇ ಈಗ 4:45. ನನ್ನ ಮಗಳಿಗೆ ಫಸ್ಟ್ ಪ್ರೈಸ್ ಬಂತು ಹ್ಯಾಂಡ್ ರೈಟಿಂಗಲ್ಲಿ. ಡ್ಯಾನ್ಸಲ್ಲೆಲ್ಲ ಕೊಡ್ಬೋದಾಗಿತ್ತೇನೋ, ಪರವಾಗಿಲ್ಲ, ಆದರೂ ಪರವಾಗಿಲ್ಲ, ಒಂದಾನ ಬಂತು. ಖುಷಿ ಆಯಿತು. ಫಸ್ಟ್ ಪ್ರೈಸ್ ಬಂದೈತೆ ಅದರಲ್ಲಿ ಹ್ಯಾಂಡ್ ರೈಟಿಂಗಲ್ಲಿ. ಈಗ 4:45. ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.